ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿದ ಬಳ್ಳಾರಿಯಲ್ಲಿಂದು ಬಿಜೆಪಿ ರೈತ ಮೋರ್ಚಾ ಪ್ರತಿಭಟನೆ ನಡೆಸಿತು. ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಎಸ್ ಗುರುಲಿಂಗನಗೌಡ ಕೇಂದ್ರ ಸರ್ಕಾರ ಬರ ಪರಿಹಾರ ಹಣವನ್ನು ರಾಜ್ಯಕ್ಕೆ ನೀಡಿದರೂ ರಾಜ್ಯ ಸರ್ಕಾರ ರೈತರಿಗೆ ಬಿಡುಗಡೆ ಮಾಡಲು ವಿಫಲವಾಗಿದೆ. ಇದರಿಂದ ರೈತರು ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಹೇಳಿದರು. ಕರ್ನಾಟಕ ಪಕ್ಷದ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಗಣಪಾಲ ಐನಾಥ ರೆಡ್ಡಿ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಉತ್ತಮ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ವಿಫಲವಾಗಿದೆ. ಹಿಂದಿನ ಬಿಜೆಪಿ ಸರ್ಕಾರ ರೈತರಿಗೆ ನೀಡಿದ್ದ ಕೃಷಿ ಪರಿಕರ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ನೀಡುವಲ್ಲಿ ವಿಫಲವಾಗಿದೆ ಎಂದರು. ಅನುದಾನ ಬಂದ ಮೇಲೆ ಎಷ್ಟು ದಿವಸ ಆದರೂ ಕೂಡ ಇವರು ಬಿಡುಗಡೆ ಮಾಡಿಲ್ಲ. ಒಂದು ವೇಳೆ ಬಿಡುಗಡೆ ಮಾಡಿದ್ರು ನಾವು 2,000 ರೂಪಾಯಿ ಕೊಟ್ಟಿದ್ದು ಹಿಡ್ಕೊಂಡು ಆಗ್ತಾ ಇದೀವಿ ಅಕೌಂಟಿಗೆ ನಿಮಗೆ. ಅದೇ ರೀತಿ ಏನು ಬ್ಯಾಂಕ್ಗಳ ರೈತರ ಸಾಲಗಳಿರ್ತಾವ ಸೊಸೈಟಿಗಳಲ್ಲಿ, ಅದರಲ್ಲಿ ಇವರು ಅನುದಾನ ಕೊಟ್ಟಿದ್ದು ಆ ಬ್ಯಾಂಕ್ನಲ್ಲಿ ಹಿಡ್ಕೊಂಬಂಥ ಸಿಸ್ಟಮ್ನಲ್ಲಿ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಹೇಳಿದಾರ ಅದನ್ನೆಲ್ಲ ಹಿಡ್ಕೊಬೇಡ್ರಿ ಕೊಡ್ರಿ ರೈತರಿಗೆ ಅಂದ್ರೆ, ಆದರೆ ಅದು ಕಾರ್ಯರೂಪಕ್ಕೆ ಇವತ್ತಿಗೂ ಬಂದಿಲ್ಲ. ಇದನ್ನ ಈ ಒಂದು ಅನುಕೂಲತೆ ಇರೋದನ್ನ ಒಂದು ನಯಾ ಪೈಸಾ ರೊಕ್ಕ ಕೊಡ್ಲಾರ್ದಂಗೆ ಮುಚ್ಚುವ ಹಂತದಲ್ಲಿದೆ. ಅದಕ್ಕೋಸ್ಕರ ನಾವು ಏನಪ್ಪ ಅಂತಂದರೆ ಇವತ್ತು ನಾವು ಒಂದು ರೈತರಿಗೋಸ್ಕರ ಒಳ್ಳೆ ಸಮಸ್ಯೆಗಳನ್ನ ಮುಚ್ಚೋದು ಬೇಡ ಸ್ವಾಮಿ, ನೀವಿನ್ನೂ ಒಳ್ಳೆ ಕೆಲಸ ಮಾಡೋದು ಬೇಡ. ಏನಪ್ಪ ಅಂತಂದರೆ ಕೃಷಿ ಸಮ್ಮಾನ ಯೋಜನೆ 4,000 ರೂಪಾಯಿ ಮೊದಲು 2 ಕಂತುಗಳಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ರೈತರು ನೇರವಾಗಿ ಅಕೌಂಟಿಗೆ ಬೀಳ್ತಾ ಇತ್ತು. ಹಿಂದಿನ ಸರ್ಕಾರಗಳು ನಮ್ಮ ಸರ್ಕಾರ ಇದ್ದಾಗ ತಾವು ನೋಡಿದರೆ ಅಕೌಂಟಿಗೆ ಎಲ್ಲ ಬಿದ್ದಿದೆ. ಆದರೆ ಈಗೇನು ಮಾಡಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಅದನ್ನು ಸಂಪೂರ್ಣ ನಿಲ್ಲಿಸಿದ್ದಾರೆ.